ಮುನಿರತ್ನ ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆಮೇಲೆ ಇಂಥ ಪ್ರಶ್ನೆಗಳಿಗೆ ನೀವು ಮಾಧ್ಯಮದವರು ಹೆಚ್ಚಿಗೆ ಮಾತು ಕೊಡಬಾರ್ದು. ಯಾರ್ರಿ ಮಾಡಿಸ್ತಾರೆ ಮಾಟ ಮಂತ್ರ? ಅಷ್ಟೊಂದು ಕೀಳ್ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಆಗಲಿ ಅವ್ರ ಕುಟುಂಬ ಅವರಾಗಲಿ ಏನು ಇಳಿದಿಲ್ಲ. ಅವ್ರನ್ನ ಮಾಟ ಮಂತ್ರ ಮಾಡಿಸಿ ಅವ್ರ ಆರೋಗ್ಯ ಹದಗೆಡಕ್ಕೆ ಏನು ಅಂತ ಕುಮಾರಸ್ವಾಮಿ ಅವರೇ ನೀವು ಕೇಳಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ಈ ಥರ ಆ ಮುನಿರತ್ನಗೆ ಯಾಕಪ್ಪ ಅಷ್ಟೊಂದು ನೀವು ಪ್ರಾಧಾನ್ಯತೆ ಕೊಡ್ತಿರೋ ನಮಗಂತೂ ಗೊತ್ತಿಲ್ಲ. ಅವ್ನು ತೀಟ ತೀರ್ಸ್ಕೊಳ್ಳೋಕ್ಕೆ ಅವ್ನು ರಾಜಕೀಯ ಸರ್ವೇಲ್ವರೆಗೆ ಬಾಯಿ ಬಂದಂಗೆ ಮಾತಾಡ್ತಾನೆ. ಏಡ್ಸ್ ಇಂಜೆಕ್ಷನ್ ಕೊಡೋಕೆ ಹೋಗಿದ್ದವ್ರು ಯಾರ್ರೀ? ಅಶೋಕ್ಗೆ ಏಡ್ಸ್ ಇಂಜೆಕ್ಷನ್ ಕೊಡೋಕೆ ಹೋಗಿದ್ದವ್ರು ಯಾರಪ್ಪ? ಅವ್ರ ನಾಯಕನಿಗೆ ಮಾಟ ಮಂತ್ರ ಮಾಡೋದು, ಈ ವಿಡಿಯೋ ಮಾಡಿಸೋದು, ಬ್ಲೂ ಫಿಲಮ್ ಮಾಡಿಸೋದು, ಇವೆಲ್ಲ ಸಂಸ್ಕೃತಿ ಮುನಿರತ್ನಂದು, ಬೇರೆಯವ್ರದಲ್ಲ. ಅವ್ನ ಸಂಸ್ಕೃತಿನ ಬೇರೆಯವ್ರ ಮೇಲೆ ಹಾಕ್ಲಂತ ಪ್ರಯತ್ನ ಮಾಡ್ತಾನೆ. ಅವ್ನು ಸರ್ವೈವಲ್ಗೆ ಏನೇನೋ ಮಾತಾಡ್ತಾನೆ. ನೀವು ಮಾಧ್ಯಮದವ್ರು ಅವ್ನು ಯಾಕಪ್ಪ ಅಷ್ಟೊಂದು ಮಾಡ್ತಿರ ಗೊತ್ತಿಲ್ಲಪ್ಪ, ನನಗಂತೂ ಗೊತ್ತಿಲ್ಲ. ಅಷ್ಟೊಂದು ಪ್ರಾಧಾನ್ಯತೆ ಕೊಡ್ತಿರಲ್ಲ ಮುನಿರತ್ನ ಮಾತಿಗೆ. ಅವ್ನು ಏನಾಗವನೆ ಅಂತಪ್ಪ? ಅವನೇನು ಉತ್ತಮ ಆದರೆ ನೀವು ಕೊಡಿ, ಒಳ್ಳೆ ವ್ಯಕ್ತಿ ಆದರೆ ಕೊಡಿ. ಮಾಡಬಾರದು ಮಾಡವನೇ ಅವನ ಕ್ಷೇತ್ರದಲ್ಲಿ. ಬಿಜೆಪಿ ಸೇರಿದರೆ ಈ ಸರಿ ಹೋಗ್ಬಿಡೋನು. ಬಿಜೆಪಿ ಹೆಸರು ನಾಮಬಲದ ಮೇಲೆ ಗೆದ್ದವನು ಅಷ್ಟೇ. ಅಲ್ಲಿ ಈ ಸರಿ ಹೋಗ್ಬಿಡೋನು ಅವನು ಬಿಜೆಪಿ ಸೇರದೆ ಹೋಗಿದ್ರೆ. ಅದರಿಂದ ದಯಮಾಡಿ ಇಂಥ ಹೇಳಿಕೆಗಳಿಗೆಲ್ಲ ನೀವು ಪ್ರಾಧಾನ್ಯತೆ ಕೊಡುತ್ತದೆ, ನೀವು ವೀಕ್ ಆಯ್ತೀರಾ. ನಿಮ್ಮ ಮಾಧ್ಯಮ ವೀಕು ಅಂತ ಅನ್ಸ್ತದಪ್ಪ. ಅಂಥವ್ರ ಹೇಳಿಕೆಗಳಿಗೆಲ್ಲ ನೀವು ಪ್ರಾಧಾನ್ಯತೆ ಕೊಡೋದು